ಆದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಯು ಕೆನಾಟ್ ಬ್ಲ್ಯಾಕ್ ಮೇಲ್, ಯು ಕೆನಾಟ್ ಬ್ಲ್ಯಾಕ್ ಮೇಲ್, ಯು ಕ್ಯಾನ್ ವಾಕ್ಔಟ್ ಫ್ರಮ್ ಇಯರ್ ಅಂತ ಹೇಳ್ತಾರಂತೆ. ಅದನ್ನು ನಾವು ನೋಡಿದ್ದೀವಿ. ಇನ್ನೊಂದು ಕಡೆ ಎಷ್ಟೋ ಪ್ರಕರಣಗಳು ಈಗ ಟೂ ವೀಲರ್ಸ್, ಎಸ್ಪೆಷಲಿ ಟೂ ವೀಲರ್ಸ್ ನಾನು ಹೇಳೋದು, ಈ ಗುಂಡಿಗಳನ್ನ ದಿನನಿತ್ಯ ಓಡಾಡಬೇಕಾದ್ರೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸಾಕಷ್ಟು ಅಪಘಾತಗಳಾಗಿ ಬಹಳ ಜನ ಮೃತಪಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ವಿಚಾರ. ಇದು ಇವತ್ತು ಗುಂಡಿಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರ. ಇನ್ನು ಸಾಲಿಡ್ ವೇಸ್ಟ್ ಬಗ್ಗೆ ಮಾತನಾಡೋದಾದರೆ, ಪ್ರತಿ ವರ್ಷವೂ ಕೂಡ ಪ್ರತಿದಿನ 5,500 ಇಂದ 6,000 ಟನ್ನಷ್ಟು ಸಾಲಿಡ್ ವೇಸ್ಟ್ನ ಜನರೇಟ್ ಆಗ್ತಾ ಇದೆ, ಉತ್ಪಾದನೆ ಆಗ್ತಾ ಇದೆ. ಪ್ರತಿ ವಾರ್ಡ್ಗಳಲ್ಲೂ ಇಷ್ಟಿಷ್ಟು ಅಂತ ಉತ್ಪಾದನೆ ಆಗ್ತಾ ಇದೆ. ವರ್ಷಕ್ಕೆ ನೀವು ಒಂದು ಬಡ್ಜೆಟನ್ನು ಇಟ್ಟಿದ್ದೀರಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಒಂದು ಬಡ್ಜೆಟ್ನ ಇಟ್ಟಿದ್ದೀರಿ. ಎಷ್ಟು? 1,600 ಕೋಟಿ ರೂಪಾಯಿ ಮೊದಲನೇ ವರ್ಷ, ಮತ್ತೆ 1,600 ಕೋಟಿ ರೂಪಾಯಿ ಎರಡನೇ ವರ್ಷ, ಮತ್ತೆ 1,400 ಕೋಟಿ ರೂಪಾಯಿ ಮೂರನೇ ವರ್ಷ. ಟೋಟಲಿ 4,600 ಕೋಟಿ ರೂಪಾಯಿಯಷ್ಟು ಬಡ್ಜೆಟನ್ನು, ದುಡ್ಡನ್ನು, ಹೂಡಿಕೆಯನ್ನು ಮಾಡಿದ್ದೀರಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ. ಇದನ್ನು ಯಾವ ರೀತಿ ಸಮರ್ಪಕವಾಗಿ ಇದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ದುಡ್ಡೇನೋ ಇವತ್ತು ತೋರಿಸ್ಕೊಂಡಿದ್ದೀರಿ ಎವ್ರಿ ಫೈನಾನ್ಷಿಯಲ್ ಇಯರ್. ಬಟ್ ಎಲ್ಲಿ ಹೋಗಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು? ಪ್ರತಿ ವಾರ್ಡ್ಗಳಲ್ಲೂ ಹೋಗಿ ನೋಡಿದ್ರೆ ಇವತ್ತು ಅಲ್ಲೇ ಕೊಳತು ನಾರ್ತಾ ಇದೆ, ಸಂಪೂರ್ಣ ವೇಸ್ಟು ಅಲ್ಲೇ ಕೊಳತು ನಾರ್ತಾ ಇದೆ. ಅದನ್ನು ಯಾವ ರೀತಿ ನೀವು ಇದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೀರಿ? ಈ ದುಡ್ಡು ಎಲ್ಲಿ ಹೋಗಿದೆ? ಇದು ಕೂಡ ಇವತ್ತು ಸಾರ್ವಜನಿಕರು ಕೇಳ್ತಾ ಇರತಕ್ಕಂಥ ಪ್ರಶ್ನೆ. ಬಹಳ ಗಂಭೀರವಾದಂಥ ವಿಚಾರ ಇದೆ. ಯಾಕೆಂದರೆ ಇದರಿಂದ ನಿಮ್ಗೆ ಆಗ್ತಕ್ಕಂಥ ಸಮಸ್ಯೆಗಳೇನು? ವಯಸ್ಸಾದಂಥವರು ಮಕ್ಕಳು ಪ್ರತಿನಿತ್ಯ ಆ ವಾರ್ಡ್ಗಳಲ್ಲಿ ಅವ್ರ ಮನೆಗಳಿಗೆ ಹೋಗಬೇಕಾದ್ರೆ ಅದನ್ನು ದಾಟೆ ಹೋಗಬೇಕು, ಏನು ಹಾರ್ಕಂಡೇನು ಮನೆಗೆ ಹೋಗಿ ಕೂರಕ್ಕಾಗಲ್ಲ. ಅವರ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು? ಜೊತೆಯಲ್ಲಿ ಇಷ್ಟೆಲ್ಲ ಬೆಂಗಳೂರಿನ ನಾಗರಿಕರ ಮೇಲೆ ನೀರಿನ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ರಿ, ಹಾಲಿನ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ರಿ, ಇನ್ನು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಿ, ಗಾರ್ಬೇಜ್ ಸೆಸ್ಸನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಿ. ಮೆಟ್ರೋ ಹೇಳ್ದಂಗೆ ಮೆಟ್ರೋ ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ, ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಮೆಟ್ರೋಗೂ ಕೂಡ ಇವತ್ತು ಬೆಲೆಯನ್ನು ಏರಿಕೆ ಮಾಡ್ಕೊಂಡಿದ್ದೀರಿ 76%. ಇಷ್ಟೆಲ್ಲ ನೀವು ಹಂತದಲ್ಲೂ ಪ್ರತಿ ವಿಚಾರದಲ್ಲೂ ಐ ಥಿಂಕ್ ಒಂದು 19-20 ವಿಚಾರಗಳು ಇರಬೇಕದು. ಹೋಗ್ತಾ ಹೋದರೆ ಲಿಸ್ಟೇ ಇಷ್ಟು ದೊಡ್ಡ ಇದೆ. ಪ್ರತಿ ವಿಚಾರದಲ್ಲೂ ನೀವು ಬೆಂಗಳೂರಿನ ನಾಗರಿಕರ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಬೆಂಗಳೂರಿನ ನಾಗರಿಕರ ಕಾಂಟ್ರಿಬ್ಯೂಷನ್ನು ಇಡೀ ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ. more than 30% they are contributing as taxpayers. ಇಷ್ಟೆಲ್ಲ ಟ್ಯಾಕ್ಸನ್ನು ಕಟ್ತಾ ಇರ್ತಕ್ಕಂಥ ಬೆಂಗಳೂರಿನ ನಾಗರಿಕನಿಗೆ ನೀವು ಕೊಡ್ತಾ ಇರ್ತಕ್ಕಂಥ ಬೇಸಿಕ್ ಅಮ್ಯುನಿಟೀಸು, ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರು ಏನು? ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್? ಏನು ಇಲ್ಲಿವರೆಗೂ ಏನು ಪ್ರಾವಿಷನ್ ಮಾಡ್ಕೊಂಡು ಬಂದಿದ್ದೀರಿ? ಏನು ಕೊಡ್ಲಿಕ್ಕಾಗಿಲ್ಲ ನೀವು ಇಲ್ಲಿವರೆಗೂ. ಇವತ್ತು ಇದೇ ರೀತಿ ಆಗ್ತಾ ಹೋದರೆ ಈ ಕಂಪ್ನಿಗಳು ಇಲ್ಲಿಂದ ಹೊರಗಡೆ ಹೋದರೆ ಮುಂದಿನ ದಿನಗಳಲ್ಲಿ ಎಕನಾಮಿಕಲಿ ವಿ ವಿಲ್ ಬಿ ಇನ್ ಅ ವೆರಿ ವೆರಿ ಬ್ಯಾಡ್ ಸ್ಟೇಟ್. ಉದ್ಯೋಗಗಳು ಜೊತೆಯಲ್ಲಿ ಇವತ್ತೇನು ನಿಮಗೆ ಉತ್ಪಾದನೆ ಆಗ್ತಾ ಇದೆ, ಇಷ್ಟೆಲ್ಲ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಆಗ್ತಾ ಇದೆ, ಇದೆಲ್ಲವೂ ಕೂಡ ನಿಂತು ಹೋಗ್ತದೆ. ಇದಕ್ಕೆ ಏನು ಪ್ರಿವೆಂಟಿವ್ ಮೆಜರ್ಸ್ನ, ಏನು ಆ್ಯಕ್ಷನ್ಸ್ನ ತಗೊಳ್ತಾ ಇದ್ದಾರೆ ಈ ಸರ್ಕಾರ? ಜೊತೆಯಲ್ಲಿ ಏನಾದರೂ ಒಂದು ಏನು ಹೊಸದಾಗೆ ದೇವರಾಜಣ್ಣ ಅವರು ಹೇಳ್ದಂಗೆ ಇವತ್ತು ಸೆಪ್ಟೆಂಬರು, ನವೆಂಬರ್ಗೆ ಏನೋ ಒಂದು ಮತ್ತೆ 2ನೇ ಗಡುವು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ರಾಜ್ಯವ್ಯಾಪ್ತಿ ಮಾಧ್ಯಮಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇವತ್ತು ಚರ್ಚೆಯಲ್ಲಿದೆ. ಬಟ್ ಇದು 2 ತಿಂಗಳಲ್ಲಿ ಇದೆಲ್ಲವೂ ಕೂಡ ರಿಸಾಲ್ವ್ ಮಾಡ್ತಕ್ಕಂಥದಕ್ಕೆ ಸರ್ಕಾರದ ಕೈಯಲ್ಲಿ ಆಗುತ್ತಾ? ಯಾಕೆಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ 3 ಅಡಿ 4 ಅಡಿ 5 ಅಡಿ ನೀರುಗಳು ಒಂದು ರೀತಿ ವೆನಿಸ್ ನಗರ ಥರ ಆಗೋಗ್ತಾ ಇದೆ ಬೆಂಗಳೂರು. ಇಟ್ಸ್ ಟೋಟಲಿ ಕನ್ವರ್ಟಿಂಗ್ ಇಂಟು ವೆನಿಸ್. ಇದಕ್ಕೆ ಯಾವ ರೀತಿ ಸರ್ಕಾರ ಮುಂದಿನ ಹೆಜ್ಜೆಗಳು, ನಡೆಗಳು, ಕ್ರಮಗಳು ಯಾವ ರೀತಿ ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಇವತ್ತು ರಾಜ್ಯದ ಬೆಂಗಳೂರಿನ ನಾಗರಿಕರ ಒಂದು ಇವತ್ತೇನು ಪ್ರಶ್ನೆ ಮೂಡಿದೆ
ಅವ್ರ ಮನಸ್ಸುಗಳಲ್ಲಿ, ಅವ್ರಿಗೆ ಇದನ್ನು ಮುಂದಿಡಬೇಕಾಗ್ತದೆ. ಇದು ಸರ್ಕಾರದ ಕರ್ತವ್ಯವೂ ಹೌದು, ಜವಾಬ್ದಾರಿನೂ ಹೌದು. ಆದರೆ ಈ ರೀತಿ ಬೆಂಗಳೂರು ನಗರಕ್ಕೆ ಒಂದು ರೀತಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬರುವಂಥದ್ದು, ಆ CEO ಬಂದು ನಿಂತಾಗ ಅಲ್ಲಿ ಇಲ್ಲಿ ಟ್ರಾವೆಲ್ ಆಗಬೇಕಾದ್ರೆ ಈ ರೀತಿ ಅವರು ರಸ್ತೆಗಳು ಇವೆಲ್ಲ ಟ್ರಾಫಿಕ್ ಸಮಸ್ಯೆ ಅದನ್ನು ನೋಡ್ತಕ್ಕಂಥದ್ದು, ಪಾಟ್ ಹೋಲ್ಸ್ ನೋಡ್ತಕ್ಕಂಥದ್ದು ಇವೆಲ್ಲ ಆದಾಗ ಎಲ್ಲಿಂದ ಇನ್ವೆಸ್ಟರ್ಸು ನಮ್ಮ ಬೆಂಗಳೂರು ನಗರಕ್ಕೆ ಇವರು ಕರೆ ತರಲಿಕ್ಕೆ ಆಗ್ತದೆ? ಏಕೆಂದರೆ ಮಾತೆತ್ತಿದ್ರೆ ಇವತ್ತು ನಾವು ಎಂಥ ಯುಗದಲ್ಲಿದ್ದೀವಿ ಅಂದರೆ, ಎಂಥ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದ್ದೀವಿ ಅಂದರೆ, ವಿ ಟಾಕ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದು AI ಸಿಟಿ ಆಗಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಇವತ್ತು ಪಡ್ಕೊಂಡಿದೆ ಇವತ್ತಿನ ಯುಗದಲ್ಲಿ. ಬಟ್ ಇಂಥ ಒಂದು AI ಸಿಟಿಯ ಒಂದು ಆಗಬೇಕಾಗಿರ್ತಕ್ಕಂಥ ಯುಗದಲ್ಲಿ ನೀವು ಈ ರೀತಿ ಒಂದು ಬೇಸಿಕ್ ಕಮ್ಯುನಿಟೀಸು ಇನ್ಫ್ರಾಸ್ಟ್ರಕ್ಚರ್ನ ನೀವು ಸರ್ಕಾರ ಪ್ರೊವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ. 6ನೇ ಪೊಸಿಷನಲ್ಲಿದೆ ವರ್ಲ್ಡಲ್ಲಿ. ಹಾಗಾಗಿ ಇದು ಇವತ್ತು ಪ್ರಮುಖವಾದಂಥ ಅಂಶ ನಾವು ಪ್ರಶ್ನೆ ಮಾಡಬೇಕಾದಂತು. ಪ್ಲಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೂಡ ಇವತ್ತು ಹೇಳಿದ್ದೇವೆ. ಇದು ಕೂಡ ಸರ್ಕಾರ ಉತ್ತರ ಕೊಡಬೇಕು. ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ಮೋಹನ್ ದಾಸ್ ಪೈ ಅವರು ಪ್ರಾಮಿನೆಂಟಾಗೆ ವಾಯ್ಸ್ ಔಟ್ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಮೇಡಮ್ ಅವರು ಕೂಡ ಶಿ ಇಸ್ ಬೀನ್ ಎ ಪ್ರಾಮಿನೆಂಟ್ ವಾಯ್ಸ್ ಆನ್ ದಿಸ್ ಇಶ್ಯೂ. ಇವತ್ತು ಅವ್ರು ಯಾರು ಕೂಡ ಅವ್ರ ಮನೆ ಕೆಲಸ ಕೇಳ್ತಾ ಇಲ್ಲ. ಇಲ್ಲಿ ಸರ್ಕಾರದ ಹತ್ರ ಅವ್ರು ಯಾವುದೋ ಮನೆ ಕೆಲಸಕ್ಕೆ ಹೋಗಿರೋ ಅಂಥದ್ದಲ್ಲ. ಇದು ಸಾರ್ವಜನಿಕರ ಕೆಲಸ. ಸಾರ್ವಜನಿಕರಿಗೆ ತೊಂದರೆ ಆಗಬೇಕಾದಂಥ ಸಂದರ್ಭದಲ್ಲಿ, ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗಷ್ಟೇ ಇಲ್ಲಿ ಜವಾಬ್ದಾರಿ ಇಲ್ಲ, ಎಲ್ರಿಗೂ ಕೂಡ ಜವಾಬ್ದಾರಿ ಇದೆ. ಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಸಿ ಟುಡೇ ಆಸ್ ಫಾರ್ ಆಸ್ ಮೈ ನಾಲೆಡ್ಜ್, ಮೋಹನ್ ದಾಸ್ ಪೈ ಅವರು ಈಸ್ ವರ್ತ್ ಅರೌಂಡ್ 54 ಬಿಲಿಯನ್ ಕಂಪನಿ. ಅದು ಅವ್ರ ಕಂಪ್ನಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳು ಕೂಡ ಇದು ವಾಯ್ಸ್ ರೇಸ್ ಮಾಡ್ತಾ ಇರೋ ಅಂಥದ್ದಲ್ಲ. ಅವ್ರನ್ನ ನೀವು ಯಾವ ರೀತಿ ಅವರು, ಯಾಕೆಂದರೆ ಉಪಮುಖ್ಯಮಂತ್ರಿಗಳು ಅದೇನೋ ಒಂದ್ಸಲಿ ಟೈಮ್ ಕೊಟ್ಟಿದ್ದನ್ನು ನಾನು ನೋಡಿದೆ. ಅವ್ರನ್ನ ಹೋಗಿ ಭೇಟಿ ಮಾಡಿದ್ದಾರೆ. ಅದಾದಮೇಲೆ ಅದೇನೋ ಅವ್ರನ್ನ ಕೂರಿಸ್ಕೊಂಡು ಗಡುವು ಕೊಟ್ಟು ಮತ್ತಿನ್ನೊಂದು ಅಷ್ಟು ಆಫೀಸರ್ಸ್ಗೇನೋ ಲಿಂಕಪ್ ಮಾಡಿಕೊಟ್ರು ಅಂತ ಇವೆಲ್ಲ ವಿಷಯ ನಾನು ತಿಳ್ಕೊಂಡೆ. ಬಟ್ ಅದಾದಮೇಲೆ ಯಾವ ರೀತಿ ಆ್ಯಕ್ಷನ್ಸು ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಆಗಿದೆ, ಏನು ಮೂಮೆಂಟ್ಗಳಾಗಿದೆ? ಏನೂ ಮೂಮೆಂಟ್ಗಳು ಆಗದೆ ಹೋದಾಗ ಸುಮ್ಮನೆ ಬಂದು ಏನೋ ಕೇಳ್ತಾ ಇದ್ದಾರೆ, ಟೈಮು ಕಾಟಾಚಾರಕ್ಕೆ ಟೈಮ್ ಕೊಟ್ಟು ಒಂದು ಫೋಟೋ ಇಡ್ಸ್ಕೊಂಡು ಒಂದು ವಿಡಿಯೋ ಮಾಡಿಸ್ಕೊಂಡು ಅದನ್ನೇ ಒಂದು ಪ್ರಚಾರದ ಮೆಟೀರಿಯಲ್ ಆಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದಾದರೆ ಮತ್ತು ಇದನ್ನು ಸರಿಪಡಿಸೋ ಅಂಥವ್ರು ಯಾರು? ಈಗ ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ ಇದರಲ್ಲಿ. ಇದನ್ನು ನಾವು ರಾಜಕಾರಣ ಬೆರೆಸ್ತಕ್ಕಂಥದ್ದಕ್ಕೆ ಬೇರೆ ಬೇರೆ ವಿಷಯಗಳಿದೆ, ರಾಜಕಾರಣ ಮಾಡೋಣ. ಬಟ್ ಬೆಂಗಳೂರು ನಗರಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಬೆಂಗಳೂರಿನ ನಾಗರಿಕರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ಯಾತನೆಗೆ ಇವತ್ತು ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ. ನಾವು ಕೂಡ ಬೆಂಗಳೂರಿನ ನಾಗರಿಕರೇ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಮಕ್ಳುಗಳು, ನಮ್ಮ ಕುಟುಂಬಸ್ಥರು, ನಿಮ್ಮ ಕುಟುಂಬಸ್ಥರು ಎಲ್ಲ ಹೆಂಗೆ ಓಡಾಡ್ಬೇಕ್ರಿ? ಯಾವ ಥರ ಓಡಾಡ್ತಾರೆ? ಈಗ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕೆಂದರೆ ನಿನ್ನೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಟ್ವೀಟ್ ಮಾಡಿದ್ರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅದಕ್ಕೆ ವಾಪಸ್ಸು ರಿಯಾಕ್ಷನ್ ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ನೀವು ಮಾತಾಡಿದ್ರೆ ಇದು ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳಗ್ಗೆ ಎದ್ರೆ ಸದಾಶಿವನಗರ ಮನೆ ಆಚೆ ಕಡೆ ಒಂದು ಮೀಡಿಯಾ ಬೈಟು, ಅಲ್ಲಿ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡೋದು. ಆಮೇಲೆ ಅವ್ರ PR ಟೀಮು ಇವತ್ತೊಂದು ಇವೆಂಟ್ ಆಗಬೇಕು ಸರ್ ಅಂತ ಹೇಳಿರ್ತಾರೆ ಅವ್ರಿಗೆ. ಅದು ಯಾವುದೋ ಅವ್ರದ್ದು ಹಳೇದೊಂದು ಬೈಕ್ ಹತ್ಕೊಳ್ಳೋದು, ಪ್ರತಿನಿತ್ಯ ಒಂದೊಂದು ಹೊಸ ಕಲರು ಶಾಲ್ ಹಾಕೊಳ್ಳೋದು, ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು, ಝೀರೋ ಟ್ರಾಫಿಕ್ ಮಾಡಿಸೋದು, ಯಾವುದೋ ಒಂದು ಫ್ಲೈಓವರ್ ಹತ್ಬಿಡೋದು. ಅಲ್ಲಿಗೆ 2 ದಿನದ PR ಇವೆಂಟ್ ಮುಗಿದೋಯ್ತು. 2 ದಿನದ ಚರ್ಚೆ. ಉಪಮುಖ್ಯಮಂತ್ರಿಗಳು ಓಹೋ ಏನು ಬೈಕ್ ಮೇಲೆ ಹತ್ಕೊಂಡು ಬೆಂಗಳೂರು ನಗರ ಎಲ್ಲ ನೋಡ್ಕೊಂಡು ವೀಕ್ಷಣೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ. ಅಲ್ಲ ಸಾರ್, ನಾನು ಕೇಳೋದು ಉಪಮುಖ್ಯಮಂತ್ರಿಗಳೇ, ನೀವು ನಿಮ್ಮ ಘನತೆಯನ್ನು ದಯವಿಟ್ಟು ಕಳ್ಕೋಬೇಡಿ.
ಏನು ಕುಮಾರಸ್ವಾಮಿ ಅವ್ರ ಕೊಡುಗೆ ಕೇಂದ್ರಕ್ಕೆ ಹೋದ್ಮೇಲೆ ಪಾಪ ಪ್ರಶ್ನೆ ಮಾಡಿದ್ದೀರಿ ನೀವು. ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ಸು ಮೊದಲನೇ ಹಂತದಲ್ಲಿ ಇಡೀ ದೇಶ ವ್ಯಾಪ್ತಿ 10,000 ಬಸ್ಸಸ್ಸು ಹಂಚ್ತಕ್ಕಂಥದ್ದಾದಾಗ ಸನ್ಮಾನ್ಯ ಕುಮಾರಣ್ಣವರು 45% ಅಂದರೆ 4,500 EV ಎಲೆಕ್ಟ್ರಿಕ್ ಬಸ್ಸಸ್ನ ಕೊಟ್ಟಿರುವಂಥದ್ದು ಬೆಂಗಳೂರು ನಗರಕ್ಕೆ. ಮರ್ತುಬಿಟ್ಟಿದ್ದೀರಿ. ಅದಕ್ಕೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಕೃತಜ್ಞತೆ ಆದರೂ ಸಲ್ಲಿಸ್ಬೋದಾಗಿತ್ತಲ್ಲ. ಹೌದಪ್ಪ, ನಮ್ಮ ಬೆಂಗಳೂರು ನಗರಕ್ಕೆ ಅನುಕೂಲ ಆಗಿದೆ, 4,500 ಬಸ್ ಕೊಟ್ಟಿದ್ದಾರೆ, ಮೊದಲನೇ ಹಂತದಲ್ಲಿ ಹೈಯೆಸ್ಟ್ ಕೊಟ್ಟಿದ್ದಾರೆ, 45% ಅಷ್ಟು ಡೆಲಿವರ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ್ಮೇಲೆ. ನಾವು ಒಂದು ಸೌಜನ್ಯತೆಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅವ್ರಿಗೆ ಅನ್ನೋದಾದ್ರೂ ರಾಜಕೀಯ ಬೇರೆ ವಿಚಾರ. ಹೇಳಿದ್ರ ನೀವು? ಹೇಳಲಿಲ್ಲ. ಇನ್ನು ನಾನೊಂದು ಮಾತು ಹೇಳ್ತೀನಿ, ಯಾಕಂದ್ರೆ ಇವತ್ತು ನಾವು JP ನಗರ ನಮ್ಮ ನಿವಾಸದಲ್ಲಿ ಕೂತಿದ್ದೀವಿ. JP ನಗರದ ಡಾಲರ್ಸ್ ಖಾನಲ್ಲಿ ಇಲ್ಲೇ ಇರೋದು ಪುಟ್ಟನಹಳ್ಳಿ. ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ, ಇವ್ರ ಸರ್ಕಾರಗಳಿದ್ದಾಗ ಪ್ರತಿನಿತ್ಯ ಏನು ಮಳೆ ಆದಂಥ ಸಂದರ್ಭದಲ್ಲಿ 3 ಅಡಿ 4 ಅಡಿ ನೀರು ನಿಲ್ಲದು. ಜನ ಅಲ್ಲಿ ಬದುಕುವಂಥ ಪರಿಸ್ಥಿತಿಲಿ ಇರಲಿಲ್ಲ. ಅವತ್ತು ಸನ್ಮಾನ್ಯ ಕುಮಾರಣ್ಣವರು ತೆಗೆದುಕೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳಿಂದ ಇವತ್ತು ಜನ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ JP ನಗರ ಡಾಲರ್ಸ್ ಕಾಲೋನಿಯಲ್ಲಿ. ಇನ್ನು ಭಾಳ ಪಾಪ ಪ್ರಶ್ನೆಗಳು ಕೇಳಿದಿರಿ. ಏನು ಬೆಂಗಳೂರು ಕೊಡುಗೆ ಏನು, ಜನತಾದಳ ಪಕ್ಷದ್ದು ದೊಡ್ಡವ್ರ ಕೊಡುಗೆ ಏನು, ಕುಮಾರಣ್ಣವ್ರ ಕೊಡುಗೆ ಏನು? ಇವತ್ತೇನು IT-BT ಸೆಕ್ಟರ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದೇ IT-BT ಸೆಕ್ಟರ್ನ 94, 96, 95 ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದೊಡ್ಡವರು IT ಸೆಕ್ಟರ್ಗಳಿಗೆ ಒಂದು ಕಡೆ ಭೂಮಿ, ಇನ್ನೊಂದು ಕಡೆ ವಿದ್ಯುತ್ತು, ಇನ್ನೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್, ಇವಿಷ್ಟು ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಲ್ಲ. ಅದೇ ಲ್ಯಾಂಡು ಟ್ಯಾಕ್ಸ್ ಎಕ್ಸೆಂಪ್ಷನ್ ಫಾರ್ 10 ವರ್ಷ ಟ್ಯಾಕ್ಸ್ ಹಾಲಿಡೇಯನ್ನು ಡಿಕ್ಲೇರ್ ಮಾಡ್ತಾರೆ ದೇವೇಗೌಡರು ಸಾಹೇಬರು. ಇದು IT-BTಗೆ ಬುನಾದಿ ಆಗ್ತಂಥದ್ದು ದೇವೇಗೌಡರು ಸಾಹೇಬರು, ಅಡಿಗಲ್ಲಾಗ್ತಂಥದ್ದು ದೇವೇಗೌಡರು ಸಾಹೇಬರು. ಅವ್ರು ಬಿತ್ತಂಥ ಬೀಜ ಯಾರೋ ಅದನ್ನ ಪಾಪ ಆ ಟೈಮಲ್ಲಿ ಆ ಕ್ರೆಡಿಟ್ನ ತಗೊಂಡ್ರು. ಸಿರ್ಸಿ ಫ್ಲೈಓವರ್ L&T ಕಂಪ್ನಿಗೆ ಕೊಟ್ಟು ಸಿರ್ಸಿ ಫ್ಲೈಓವರ್ನ ಫಸ್ಟ್ ಬೆಂಗಳೂರಿಗೆ ಮೊದಲನೇ ಫ್ಲೈಓವರ್ ಕೊಟ್ಟಿದ್ದು ದೇವೇಗೌಡರು ಸಾಹೇಬರು. ರಿಂಗ್ ರೋಡು ಈ ರೀತಿ ಹೇಳ್ತಾ ಹೋದ್ರೆ ಆಮೇಲೆ ಇನ್ನ ಮಾನ್ಯ ಡಿಫೆನ್ಸ್ ಲ್ಯಾಂಡು, ಕಾವೇರಿ ನೀರು, ಅದು ಬಹುಮುಖ್ಯವಾದಂಥ ವಿಚಾರ. ಬಹುಶಃ ನಮ್ಮ ಪೀಳಿಗೆ ಇವತ್ತು ನಮಗೆ ಅದ್ರ ಬಗ್ಗೆ ಅರ್ಧ ಜ್ಞಾನ ಅಥವಾ ಜ್ಞಾನವೂ ಇಲ್ಲ, ಗೊತ್ತೂ ಇಲ್ಲ ಅದ್ರ ಬಗ್ಗೆ, ಲೀಸ್ಟ್ ಇನ್ಫಾರ್ಮೇಶನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.